ಭೂತ್ ಬಂಗ್ಲಾ ಮೂವಿದ ಟ್ರೈಲರ್ ರಿಲೀಸ್ ಆಯಿತು. ಅಕ್ಷಯ್ ಕುಮಾರ್ ಅವ್ರನ್ನ ಮತ್ತೊಮ್ಮೆ ಈ ಥರ ನೋಡಿ ಭಾಳಷ್ಟು ಖುಷಿ ಆಯಿತು. ಭೂತ್ ಬಂಗ್ಲಾ ಟ್ರೈಲರ್ ರಿಲೀಸ್ ಆಗೈತಿ. ಬರೀ ಇದ್ರ ಬಗ್ಗೆ ಫಾಸ್ಟಾಗಿ ಮಾತಾಡೋಣ. ಫಸ್ಟ್ನಾಗ ನಾ ತಿಳಿಸೋದಂದ್ರೆ, ಈ ಸಲ ವಧುಸುರನ್ನು ರಾಕ್ಷಸದಾನು ಈತ ಸ್ವತಃ ಎದ್ದಿಲ್ಲ. ಈತನನ್ನು ಒಂದು ಎಬ್ಸಾಕ ಭಾಳಷ್ಟು ದುಷ್ಟಶಕ್ತಿಗಳು ಪ್ರಯತ್ನ ಪಡತ್ತವು. ಬಟ್ ಈ ಸಲ ವಧುಸೂರು ಎದ್ರೆ ಭಾಳಷ್ಟು ಕೆಟ್ಟಿರ್ತೈತಿ. ಹಿಂಗಿದ್ದಂಥ ಸಂದರ್ಭದಾಗ ಭೂತ್ ಬಂಗ್ಲೆಗೆ ನಮ್ಮ ಅಕ್ಷಯ್ ಕುಮಾರ್ ಅವ್ರ ಎಂಟ್ರಿ ಆಕೈತಿ. ಬಂಗ್ಲೆ ದೊಡ್ಡದೈತಿ, ಆ ಕಾರಣಕ್ಕೆ ಬಿಡೋ ಮಾತೇ ಇಲ್ಲ ಅಂತೇಳಿ ಅಕ್ಷಯ್ ಕುಮಾರ್ ಅವರ ಬಾಯಾಗ ಕೇಳಿದ್ದಾಯ್ತು. ಅಂದ್ರೆ ಟೋಟಲಾಗಿ ಕಾನ್ಸೆಪ್ಟ್ ಎದ್ರ ಬಗ್ಗೆ ಇರ್ತೈತೆ ಅಂದ್ರೆ, ಒಂದು ಬಂಗ್ಲಾ ಏನೈತಲ್ಲ, ಈ ಒಂದು ಭೂತ್ ಬಂಗ್ಲೆ ಆ ವಧು ಸೂರ್ಯನಿಗೆ ರಿಲೇಟೆಡ್ ಐತಿ. ಇಲ್ಲಿ ಬಂದ ಇವ್ರು ಅಕ್ಷಯ್ ಕುಮಾರದು ಉಳಿದಾರು. ಹಿಂಗಿದ್ದಂಥ ಸಂದರ್ಭದಾಗ ಒಂದು ವಧು ಸೂರು ಹೊಳ್ಳಿ ಬಂದ ಇವರನ್ನು ಕಾಡಕತ್ರ ಹೆಂಗಿರ್ತೈತಿ ಅನ್ನೋ ಥೀಮನ್ನು ಇಟ್ಕೊಂಡು ಈ ಒಂದು ಮೂವಿಯನ್ನು ತೆಗೆದಾರು. ಅದನ್ನು ಡೆಫಿನೆಟಾಗಿ ಟ್ರೈಲರ್ ನಮಗೆ ಪಕ್ಕ ಮಾಡಿ ಕೊಡ್ತೈತಿ. ಇನ್ನು ಈ ಮೂವಿ ಒಳಗೆ 80% ನಾವು ಕಾಮಿಡಿಯನ್ನು ನೋಡ್ತೇವೆ. ಅಂದ್ರೆ ಹಾರರ್ ಕಾಮಿಡಿ ಥ್ರಿಲ್ಲರ್ ಮೂವಿ ಇದೆ. ಇದ್ರೊಳಗೆ ಹಾರರ್ಗಿಂತ ಹೆಚ್ಚು ಕಾಮಿಡಿನ ಇರ್ತೈತಿ. ಆನಂತರ ಹಾರರ್ ಫ್ಯಾಕ್ಟ್ಗಳು ಭಾಳಷ್ಟು ಇಂಪ್ರೆಸ್ ಇದ್ದು. ಬಟ್ ಎಲ್ಲೋ ಒಂದು ಮಟ್ಟಿಗೆ VFX ಯಾಕೋ ಲೋ ಲೆವೆಲ್ ಅನ್ನಿಸ್ತು. ಅಂದ್ರೆ ಒಂದು ಬೇರೆ ಒಂದು ಇತರ ರೇಂಜದ ಮೂವಿಗೆ ಈ ಥರ VFX ಬೇಕಿತ್ತ. ಇದಕ್ಕಿಂತ ಚಲೋ ಮಾಡಬೇಕಿತ್ತು. ಡೆಫಿನೆಟಾಗಿ ಒಂದು VFX ಒಳಗೆ ಸಣ್ಣ ಮಟ್ಟಿಗೆ ನನಗೆ ಡಿಸಪಾಯಿಂಟ್ಮೆಂಟ್ ಆಯಿತು. ಓಕೆ, ಆನಂತರ ಈ ಒಂದು ಮೂವಿ ಒಳಗೆ ನಮ್ಮ ಅಕ್ಷಯ್ ಕುಮಾರ್ ಅವರ, ಆನಂತರ ಪರೇಶ್ ರಾವಲ್, ರಾಜ್ಪಾಲ್ ಯಾದವ್, ತಾಬು ಅನೇಕ ಮಂದಿ ನಾವು ಆ್ಯಕ್ಟರ್ಗಳನ್ನು ನೋಡ್ತೇವೆ. ಇವರ ತಮ್ಮ ಬೆಸ್ಟನ್ನು ಈ ಒಂದು ಮೂವಿ ಒಳಗೆ ಡೆಫಿನೆಟಾಗಿ ನೀಡತ್ತಾರು. ಆನಂತರ ಮೂವಿಯನ್ನು ಡೈರೆಕ್ಟ್ ಮಾಡ್ತಾ ಇರೋದು ಪ್ರಿಯದರ್ಶನ್. ಆನಂತರ ನಮ್ಮ ಯಾರು ಅಕ್ಷಯ್ ಕುಮಾರ್ ಅವರ ಕೂಡ್ರಿ ಸಾಕ ಒಂದು ಬೆಸ್ಟ್ ಕಾಮಿಡಿ ಒಂದು ಮೂವಿ ರಿಲೀಸ್ ಆಕೈತಿ. ಆ ಒಂದು ಮೂವಿ ಭೂತ್ ಬಂಗ್ಲಾ ಆಗಲಿ ಅಂತೇಳಿ ನಮ್ಮ ಆಸೆ ಐತಿ. ಬಟ್ ಎಲ್ಲೋ ಒಂದು ಮಟ್ಟಿಗಿನ ಪ್ರೀವಿಯಸ್ ಮೂವಿಗಳನ್ನು ಗಮನಿಸಿರ ಈ ಒಂದು ಮೂವಿ ಒಂದು ಬೇರೆ ಥರನ ಐತಿ. ಒಂದು ಫೀಲನ್ನು ಬೇರೆ ಕೂಡ ಐತಿ. ಅಂದ್ರೆ ಇವರು ಅಕ್ಷಯ್ ಕುಮಾರ್ ಅವರ ಮೂವಿಗಳನ್ನು ನಾವು ನೋಡಿರೋ, ಉದಾಹರಣೆಗೆ ಹೌಸ್ಫುಲ್ ಆಗಲಿ, ಅನೇಕ ಮೂವಿಗಳನ್ನು ಹೌಸ್ಫುಲ್ 1, ಹೌಸ್ಫುಲ್ 4 ಇವನ್ನೆಲ್ಲ ನೋಡ್ರೆ ಒಂದು ಬೇರೆ ರೇಂಜನೇ ಐತಿ. ಬಟ್ ಇದ್ರೊಳಗೆ ನಾವು ಒಂದು ಬೇರೆ ರೇಂಜನ್ನು ನೋಡತ್ತವು. ಅಂದ್ರೆ ಒಂದು ಹಾರರ್ ಕಾಮಿಡಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ರೆ ಈ ಥರ ಮೂವಿಗಳ ಬಹಳಷ್ಟು ಕಾಮಿಡಿ ಮೇಲೆ ರಿಲೇಟೆಡ್ ಇರ್ತಾವೆ. ಹಿಂಗಿದ್ದಂಥ ಸಂದರ್ಭದಾಗ ಕಾಮಿಡಿನ ಇರಿಟೇಷನ್ ಆಗಬಾರ್ದು, ಅದು ಕೂಡ ನೆನಪಿಟ್ಕೋಬೇಕು. ಅಂದ್ರೆ ಒಂದೊಂದು ಕಡೆ ಕಾಮಿಡಿಗೆ ನಗಿನ ಬರತ್ತಿಲ್ಲ. ಅಂದ್ರೆ ಇಚ್ಛೆಂದ್ರೆ ನಗೋದು ಬಿಟ್ಟ ಒಂದು ಫೋರ್ಸ್ಫುಲಿ ನಗಿಸುವಂಥ ಸೀನ್ಗಳನ್ನು ಈ ಒಂದು ಮೂವಿ ಒಳಗೆ ನಾವು ನೋಡೋ ಚಾನ್ಸ್ ಐತಿ. ಡೆಫಿನೆಟಾಗಿ ಅದು ಕೂಡ ಟ್ರೈಲರು ಗುರ್ತಾಯಿತು. ಅಕ್ಷಯ್ ಕುಮಾರ್ ಅವರ, ಪರೇಶ್ ರಾವಲ್ ಅವರ, ಆನಂತರ ರಾಜ್ಪಾಲ್ ಯಾದವ್, ಈ 3 ಜನದ ಕಾಂಬೋ ಮೂವಿ ಒಳಗೆ ಇತ್ತಂದ್ರೆ ಆ ಮೂವಿನ ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದರೊಳಗೆ ಈ ಭೂತ್ ಬಂಗ್ಲಾ ಅನ್ನೋದು ಮೊದಲೇ ಒಂದು ಬೇಸ್ಮೆಂಟನ್ನು ಕ್ರಿಯೇಟ್ ಮಾಡೈತಿ ಕಾಮಿಡಿ ಯೂನಿವರ್ಸ್ ಒಳಗೆ. ಆ ಕಾರಣಕ್ಕೆ ಈ ಒಂದು ಮೂವಿಯನ್ನು ತಡೆಯೋದು ಭಾಳಷ್ಟು ನಿಗ್ರಹ ಐತಿ. ಅಂದ್ರೆ ಈ ಒಂದು ಮೂವಿ ರಿಲೀಸ್ ಆಗ್ತಾ ಇರೋದು 16 ಏಪ್ರಿಲ್ 2026 ಒಂದು ಮಾರ್ನಿಂಗ್ 9 ಗಂಟೆಗೆ ಮೂವಿ ರಿಲೀಸ್ ಆಗೈತಿ. ಅಂದ್ರೆ ನಾವು ಕರೆಕ್ಟಾಗಿ ನೋಡೋದಾದ್ರೆ ಡೇಟ್ ವಿತ್ ಟೈಮನ್ನು ಕೊಟ್ಟಾರು ಈ ಒಂದು ಮೂವಿದ. ಆನಂತರ ಒಂದು ರಾಜ್ಪಾಲ್ ಯಾದವ್ ಅವರ ಕಾಮಿಡಿ ಒಳಗೆ ಯಾಕೋ ಸಣ್ಣ ಮಟ್ಟಿಗೆ ಒಂದು ಡಿಸಪಾಯಿಂಟ್ಮೆಂಟ್ ನನಗೆ ಅನಿಸ್ತು. ಒಂದು ಮೊದಲಿದ್ದಂಥ ರಾಜ್ಪಾಲ್ ಯಾದವ್ ಅವ್ರಿಗೂ, ಆನಂತರ ಈಗ ಮಾಡ್ತಾ ಇರೋ ರಾಜ್ಪಾಲ್ ಯಾದವ್ ಅವರಿಗೂ ಸ್ವಲ್ಪ ಮಟ್ಟಿಗೆ ವೇರಿಯೇಷನನ್ನು ನಾವು ಡೆಫಿನೆಟಾಗಿ ನೋಡ್ತೇವೆ. ಅದು ಕೂಡ ಮೂವಿ ಒಳಗೆ ನಮಗೆ ಗಮನದಲ್ಲಿ ಇಟ್ಕೊಂಡು ಮೂವಿ ನೋಡಲೇಬೇಕಾಗೈತಿ. ಕಾರಣ ಟ್ರೈಲರಾಗ ಅವರು ಕೂಡ ಒಂದೊಂದು ಕಡೆ ಸಣ್ಣದಾಗಿ ನಗಿಸುವಂಥ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ಅನ್ನೋ ಫೀಲ್ ನನಗೆ ಡೆಫಿನೆಟಾಗಿ ಬಂತು. ಓವರಾಲಾಗಿ ಈ ಒಂದು ಭೂತ್ ಬಂಗ್ಲಾ ಟ್ರೈಲರ್ ನೋಡ್ಕೊಂಡು ನನ್ನ ಕಡೆ ಅಂದರೆ ಇದಕ್ಕೆ 5 ಸ್ಟಾರ್ಗೆ 3.5 ಸ್ಟಾರ್ನ ಕೊಡ್ತಾನು. ಕಾರಣ ಇನ್ನೂ ಚೂರ ಬೆಟರ್ ಮಾಡಬೇಕಿತ್ತು. ಆನಂತರ VFX, ಆನಂತರ ಇನ್ನೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಭಾಳ ಕೆಳ ಐತಿ. ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಿತ್ತು. ಅಂದರೆ ಹೆಚ್ಚು ಡೈಲಾಗ್ ಮ್ಯಾಗ ಫೋಕಸ್ ಮಾಡಿ ಸ್ವಲ್ಪ ಮಟ್ಟಿಗೆ ಅದನ್ನು ಕೂಡ ಕಡಿಮೆ ಮಾಡಿದರೆ ಇನ್ನೂ ಕೂಡ ಟ್ರೈಲರ್ ಚಲೋ ಆಕಿತ್ತು. ನೋಡೋಣ ಮೂವಿ ಬಂದ್ಬೇಕಾ ಮೂವಿ ಹೆಂಗೆ ಇರ್ತದೆ ಅಂತೇಳಿ. ಬಟ್ ಟ್ರೈಲರ್ ಮಾತ್ರ ಹಿಂಗಿತ್ತು. ಇದಾಗಿತ್ತ ನಮ್ಮ ಭೂತ್ ಬಂಗ್ಲಾ ಮೂವಿದ ಟ್ರೈಲರ್ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.